ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ತುಂಬಾ ಕ್ಲೀನ್ ಆಗಿದೆ ಅನ್ನೋದನ್ನ NTA ಹೇಳ್ಕೊಳ್ತಾ ಇದೆ. ಅಂತೂ ಇಂತೂ ಮಾಡಿ ಮುಗಿಸಿದ್ವಪ್ಪ ಉಸ್ಸಪ್ಪ ಅಂತ ಉಸಿರು ಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಯಾವಾಗ ಪರೀಕ್ಷೆಯ ಫಲಿತಾಂಶ ಅನ್ನೋ ಪ್ರಶ್ನೆ ಇದೆ. ಶೀಘ್ರದಲ್ಲೇ ಬರಬಹುದು ಅನ್ನೋ ಅಂದಾಜಿದೆ. NTA ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೈದ್ಯಕೀಯ ಕಾಲೇಜು ಕೌನ್ಸಿಲಿಂಗ್ ಪ್ರಕ್ರಿಯೆ ವಿಳಂಬ ಆಗಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನಾವು ಶೀಘ್ರ ಫಲಿತಾಂಶವನ್ನು ಹೊರಬೀಳೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತಿದ್ದಾರೆ. ತ್ವರಿತವಾಗಿ ವ್ಯಾಲ್ಯೂಯೇಷನ್ ಮಾಡಿ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ NTA ಹೇಳಿದೆ. ಇದಾದರೂ ನೆಟ್ಟಿಗೆ ಮಾಡಿ ಅಂತ ಜನ ಕೇಳ್ತಾ ಇದ್ದಾರೆ. NTAನಲ್ಲಿ ಎಷ್ಟು ಜನ ಅಧಿಕಾರಿಗಳ ತಲೆದಂಡ ಆಗತ್ತೆ ಮತ್ತು ಕೇಂದ್ರ ಶಿಕ್ಷಣ ಮಂತ್ರಿಗಳ ರಾಜೀನಾಮೆ ಆಗಲ್ವ ಈ ಕಾಲಕ್ಕೆ? ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಉಳಿತಾ ಇದೆ. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಏನಾಗತ್ತೆ ಅನ್ನುವಂತಹ ಕುತೂಹಲ ಮತ್ತು ಈ ಫ್ಲೆಕ್ಸಿಬಿಲಿಟಿ ಅಂದರೆ ಟೈಮಿಂಗ್ ವಿಚಾರದಲ್ಲಿ ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಅವಕಾಶ ಕೊಡದೇ ಇರೋದ್ರ ಬಗ್ಗೆ ವಿಪರೀತವಾಗಿ ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅದರ ಮುಂದಿನ ಹಂತದಲ್ಲಿ ಹೇಳ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಫಸ್ಟ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ರು ಅಂತ. ಇವ್ರು ಹೇಗೆ ಅಕ್ರಮವಾಗಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ರು, ಹೇಗೆ ಸಿಕ್ಕಾಕೊಂಡ್ರು, ಏನೇನು ದಾರಿಗಳನ್ನು ಕಂಡುಕೊಂಡಿದ್ರು? ಕೇವಲ ಒಂದೇ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಇಷ್ಟು ಜನರ ಟೀಮ್ ಅರೆಸ್ಟ್ ಆಗಿರೋದಾ ಅಥವಾ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ನಲ್ಲಿ ಇವರೆಲ್ಲರೂ ಕೂಡ ಪ್ಲಾಂಟ್ ಆಗಿದ್ರಾ? ನೋಡಿ, ಈ ಘಟನೆ ನಡೆದಿರುವಂಥದ್ದು ಬಿಹಾರದ ಲಕ್ಕಿಸರಾಯ್ ಅನ್ನುವಂತಹ ಜಿಲ್ಲೆಯಲ್ಲಿರುವಂಥ 3 ವಿವಿಧ ಎಕ್ಸಾಮ್ ಕೇಂದ್ರಗಳಲ್ಲಿ ಒಟ್ಟು 9 ಮಂದಿಯನ್ನು ಬಂಧಿಸುವಂಥ ಕೆಲಸ ಆಗಿದೆ. ಒಟ್ಟು ಈವರೆಗೂ 30 ಜನರನ್ನ ಬಂಧಿಸಲಾಗಿದೆ. ಅದರಲ್ಲಿ 9 ಜನರು ಏನಿದ್ದಾರೆ ಬೇರೆ ಅಭ್ಯರ್ಥಿಗಳ ಪರವಾಗಿ ಎಕ್ಸಾಮನ್ನು ಬರೆಯಲಿಕ್ಕೆ ಬಂದಿದ್ರು. ಹಾಲ್ ಟಿಕೆಟ್ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮಿಸ್ ಮ್ಯಾಚ್ಗಳಾದಂಥ ಸಂದರ್ಭದಲ್ಲಿ ಅವ್ರನ್ನ ತೀವ್ರ ತಪಾಸಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅಸಲಿ ಅಭ್ಯರ್ಥಿ ಬೇರೆ ಮತ್ತು ಎಕ್ಸಾಮ್ ಬರೆಯಲಿಕ್ಕೆ ಬಂದಂಥ ಅಭ್ಯರ್ಥಿ ಬೇರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಹೀಗಾಗಿ ಅವರು 9 ಜನರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಮತ್ತೆ 21 ಜನರ ಹೆಸರು ಮುಂಚೂಣಿಗೆ ಬಂದಿದೆ. ಅವರನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟು 30 ಜನರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಒಂದು ರಾಕೆಟ್ನ ಹಿಂದೆ ಇನ್ನಷ್ಟು ಜನರಿರುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸುವಂತ ಪ್ರಯತ್ನಗಳನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನಷ್ಟು ಜನರ ಬಂಧಿಸುವಂತ ಸಾಧ್ಯತೆಗಳನ್ನು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮಮತಾ.